ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜನೀರು. ಇವತ್ತು ನಮ್ಮ ಮನೇಲಿ ಶಂಕರಪಳ್ಳೆ ಮಾಡ್ತಾ ಇದ್ದೀವಿ. ಸೊ ಯಾವ ಥರ ಮಾಡ್ತಾ ಇದ್ದೀವಿ ಅಂತ ನೀವೇ ನೋಡಿ ಬನ್ನಿ. ಇವಾಗ ನಾನು ಸ್ವೀಟಿಗೆ ಅಂತ ಈ ಅಳತೆಯಲ್ಲಿ 1 ಕಪ್ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದ್ರಾಗ ಎರಡು ಕಪ್ ಹಾಕ್ತಿದ್ದೀನಿ ಹಾಲು. ಸೊ ನೀವೆಷ್ಟು ಹಿಟ್ಟು ತಗೊಂಡಿರ್ತೀರೋ ಅಷ್ಟು ಪ್ರಮಾಣದಲ್ಲಿ ಹಾಕಿ. ಸೊ ನಾನು 2 ಕಪ್ ಹಾಕ್ತೀನಿ. ಜಾಸ್ತಿ ಬಿಸಿ ಇರಬಾರ್ದು. ಜಾಸ್ತಿ ಬಿಸಿ ಮಾಡಿದರೆ ಒಡೆಯುತ್ತೆ ಹಾಲು. ಸ್ವಲ್ಪ ಮೀಡಿಯಮಲ್ಲಿ ಇರಲಿ. ಸಕ್ಕರೆ ಕರಗೋವರೆಗೂ ಆದರೆ ಸಾಕು, ಜಾಸ್ತಿ ಕುದಿಯೋದೇನು ಬೇಡ ಹಾಲು. ಸೊ ಇವಾಗ ಇದಕ್ಕೆ ನಾನು ತುಪ್ಪನಾದರೂ ಹಾಕೊಂತೀನಿ. ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು 3 ಸ್ಪೂನ್ ತುಪ್ಪ ಹಾಕೋತಿದ್ದೀನಿ. ನಿಮ್ಮ ಮನೇಲಿ ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು. ಸೊ ಇದು ಇವಾಗ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ಇದನ್ನು ಜಾಸ್ತಿ ಬಿಸಿ ಮಾಡಬಾರ್ದು, ಯಾಕಂದರೆ ಒಡೆಯುತ್ತೆ ಹಾಲು. ಹಾಗಾಗಿ ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ ಇವಾಗೆಲ್ಲ ಸಕ್ಕರೆ ಎಲ್ಲ ಕರಗಿದೆ. ಸೊ ಇವಾಗ ಆಫ್ ಮಾಡ್ಕೊತಿದ್ದೀನಿ. ಮಾಡಿದೆ ಆಲ್ಮೋಸ್ಟ್ ಎಲ್ಲರೂ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಚಪಾತಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ಈ ಕಪ್ಪಲ್ಲಿ ಸಕ್ಕರೆ ಎಷ್ಟು ತಗೊಂಡಿದ್ರಲ್ಲ ಅದೇ ಕಪ್ಪಲ್ಲೇ ನಾನು 3 ಕಪ್ ತಗೊತಾ ಇದ್ದೀನಿ ಚಪಾತಿ ಹಿಟ್ಟ. 3 ಕಪ್ ಹಿಟ್ಟು ಕಮ್ಮಿ ಆಗಿತ್ತು ಅಂದು ಇನ್ನೂ ಸ್ವಲ್ಪ ಹಾಕೊಂಡೆ. 3 ಕಪ್ ಆಯಿತು ಟೋಟಲ್. ಸೊ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ಹಾಕೋಬೋದು. ಅಷ್ಟು ಮೆಜರ್ಮೆಂಟ್ ತೊಗೊಂಡು ಹಾಕಿ. ಸೊ ಇವಾಗ ನಾನು ಕಾಸ್ಕೊಂಡಿದ್ನೆಲ್ಲ ಸ್ವೀಟಿಂದು ಹಾಲು ಮತ್ತು ಸಕ್ಕರೆ ಎಲ್ಲ ಹಾಕಿ, ಸೊ ಅದನ್ನು ನಾನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಅಷ್ಟು ಒಂದೇ ಸರಿಗೆ ಹಾಕಬೇಡ್ರಿ, ಸ್ವಲ್ಪ ನೋಡಿ ಹಾಕೊಳ್ಳಿ. ಹೊಟ್ಟೆ ಹಶ್ವಾಗಿತ್ತಂದು ಹಾಗೆ ಊಟಕ್ಕೆ ಕೂತ್ಕೊಂಡ್ವಿ. ನಮ್ಮಮ್ಮ ಫುಲ್ ಕಾಮಿಡಿ. ಇವಾಗ ಶಂಕರಪಳ್ಳೆ ಮಾಡೋಕ್ಕೆ ಬಾಳಿಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಎಣ್ಣೆ ಹಾಕೋತೀನಿ. ಕಮ್ಮಿ ಆಗಿತ್ತಲ್ವ, ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆನ. ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ದರೆ ಕರಿಯೋಕ್ಕೆ ಚೆನ್ನಾಗಾಗುತ್ತೆ. ಸೊ ಇದು ಇವಾಗ ಕಾಯೋ ಅಷ್ಟರಲ್ಲೇ ನಾವು ಇವಾಗ ಉತ್ಕೊಂಡು ಶಂಕರಪಳ್ಳೆನ ಸೊ ಇದು ಕಾಯೋ ಅಷ್ಟರಲ್ಲೇ ನಾವು ಅದನ್ನ ಲಟ್ಟಿಸ್ಕೊಳ್ಳೋಣ. ಏನು ಕಲಸಿಟ್ಟಿದ್ವಲ್ಲ ಹಿಟ್ಟು, ಅದನ್ನು ಈ ಥರ ಸೈಜ್ ತಗೊಂಡಿದ್ದೀನಿ.
ನೋಡಿ ಈ ಥರ ಡಿಸೈನಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇದನ್ನು ಕರಿಯೋಣ. ನೋಡೋದ್ರಲ್ಲ ಶಂಕರಪಳ್ಳಿ ಹೇಗಿದೆ ಅಂತ. ಸೂಪರ್ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು.